ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಇಂಡಿಯಾಸ್ ಸೆಕೆಂಡ್ ಓಲ್ಡೆಸ್ಟ್ ಸೈನ್ಸ್ ಮ್ಯೂಸಿಯಂನ ನೋಡೋಣ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಸೈನ್ಸ್ ಮ್ಯೂಸಿಯಂ. ಇದು ಇರೋದು ನಮ್ಮ ಬೆಂಗಳೂರಿನಲ್ಲಿ. ಈ ಮ್ಯೂಸಿಯಂನ ನಾವು ಎಂಟರ್ ಆಗ್ತಾ ಇದ್ದಾಗೆ ನಮ್ಮನ್ನು ವೆಲ್ಕಮ್ ಮಾಡೋದೇ ಈ ಡ್ರ್ಯಾಗನ್. ಇದು ಡೂಪ್ಲಿಕೇಟ್ ಡ್ರ್ಯಾಗನ್ನೇ, ಆದರೂ ಇದಕ್ಕೆ ಮೂಮೆಂಟ್ ಕೊಟ್ಟು ಇದಕ್ಕೆ ಒರಿಜಿನಲ್ ಡ್ರ್ಯಾಗನ್ದ ವಾಯ್ಸ್ ಕೊಟ್ಟಿದ್ದಾರೆ. ಈ ಡ್ರ್ಯಾಗನ್ದ ನೆಕ್ಸ್ಟ್ ಜನ್ರೇಷನ್ನೇ ಮೊಸಳೆ ಅಂತ ಕೂಡ ಹೇಳ್ತಾರೆ. ಈ ಡ್ರ್ಯಾಗನ್ನ ನೋಡಿಕೊಂಡು ಹಾಗೆ ಹಿಂದೆ ತಿರುಗಿದ್ರೆ 1903ರಲ್ಲಿ ರೈಟ್ ಬ್ರದರ್ಸು ಕಂಡುಹಿಡ್ದಿರೋ ಫ್ಲೈಟ್ ಇಟ್ಟಿದ್ದಾರೆ. ಈ ಫ್ಲೈಟ್ನ ಹೆಸರು ರೈಟ್ ಫ್ಲೈಯರ್ ಅಂತ. ಈ ಫ್ಲೈಟ್ನ ಕೆಳಗಡೆನೇ ನಾವು ರೈಟ್ ಬ್ರದರ್ಸು ಫ್ಲೈಟನ್ನು ಯಾವ ರೀತಿ ಫ್ಲೈ ಮಾಡ್ತಿದ್ರು ಅನ್ನೋದನ್ನು ನೋಡ್ಬೋದು. ಹಾಗೆ ನೀವು ಕೂಡ ಎಕ್ಸ್ಟ್ರಾ ಟಿಕೆಟ್ ತೊಗೊಂಡ್ರೆ ಈ ಫ್ಲೈಟನ್ನು ಫ್ಲೈ ಮಾಡಿ ಎಕ್ಸ್ಪೀರಿಯೆನ್ಸ್ ತಗೋಬಹುದು. ಹಾಗೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಕೂಡ ಇರಲ್ಲ. ನೀವು ಕೂಡ ಇಲ್ಲಿ ರೈಟ್ ಬ್ರದರ್ಸ್ ಆಗಿ ಮಲ್ಕೊಂಡು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ತಗೋಬಹುದು. ಆದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದವ್ರಿಗಿಂತ ಇದನ್ನ ನೋಡ್ಕೊಂಡು ನಿಂತವ್ರೆ ತುಂಬ ಜನ ಇದ್ದರು. ಅದರಲ್ಲಿ ನಾನು ಒಬ್ಬ ಅಂದ್ಕೊಂಡು ಹಾಗೆ ಹಿಂದೆ ಬಂದರೆ ಇಲ್ಲೂ ಫ್ಲೈಟ್ದು ಇಂಜಿನ್ ಇಟ್ಟಿದ್ದಾರೆ. ಅದು ಒಂದಲ್ಲ ಎರಡೆರಡು ಇಂಜಿನ್ ಇಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ದರೆ ನನಗಂತೂ ಇದು ಯಾವ್ದು ತಲೆ ಯಾವ್ದು ಬುಡ ಅನ್ನೋದೊಂದು ಅರ್ಥ ಆಗಿಲ್ಲ. ಅಲ್ಲೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅದನ್ನು ಅರ್ಧಂಬರ್ಧ ಓದ್ಬಿಟ್ಟು ಸ್ವಲ್ಪ ತಿಳ್ಕೊಂಡು ಸಾಕಪ್ಪ ಅಂತ ಮುಂದೆ ಬಂದೆ. ಹಿಂಗೆ ಮುಂದೆ ಬಂದರೆ ಇಲ್ಲಿ ಫಸ್ಟ್ ಜನ್ರೇಷನ್ದು ಇಂಜಿನ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಇದು ಒಂದು ಮಿರರ್ಲೆಸ್ ಡೀಸೆಲ್ ಎಂಜಿನ್ನು. ಇದು ಹೇಗಿದೆ ಅಂದರೆ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ, ಆ ಸ್ಟೆಪ್ಸಲ್ಲಿ ಮೇಲೆ ಹತ್ತೋಗ್ಬಿಟ್ಟು ಮೇಲ್ಗಡೆ ಸ್ಟಾರ್ಟ್ ಮಾಡೋದು. ಇದೊಂದೇ ಅಲ್ಲ, ಇಲ್ಲಿ ತುಂಬ ಡೀಸೆಲ್ ಎಂಜಿನ್ಗಳನ್ನು ಇಟ್ಟಿದ್ದಾರೆ ನೋಡಿ. ಆ ಎಂಜಿನ್ಗಳ ಕೆಳಗಡೆ ಅದರದ್ದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಇದು ನ್ಯಾಷನಲ್ ಆಯಿಲ್ ಎಂಜಿನ್. ನೀವು ಬೇಕಾದರೆ ಗೂಗಲಲ್ಲಿ ನ್ಯಾಷನಲ್ ಫಸ್ಟ್ ಆಯಿಲ್ ಎಂಜಿನ್ ಅಂತ ಸರ್ಚ್ ಮಾಡಿ ನೋಡಿ, ಅಲ್ಲಿ ಬರೋದು ಇದೇ ಎಂಜಿನ್. ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಬರುತ್ತೆ, ಅದನ್ನು ತಿಳ್ಕೊಳ್ಳಿ. ಇದು ನೋಡಿ ಗೇರ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಈ ಮ್ಯೂಸಿಯಂ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಬೇರೆ ಕಡೆಯಲ್ಲೇ ಹೋದರೂ ಸುಮ್ಮನೆ ನಿಂತಿರೋದನ್ನ ನೋಡ್ಕೊಂಬರ್ಬೇಕು. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಎಲ್ಲ ಬಟನ್ ಸಿಸ್ಟಮ್ ಮಾಡಿದ್ದಾರೆ. ನಾವು ಕೆಳಗಡೆ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ವರ್ಲ್ಡ್ನ ಫಸ್ಟ್ ಕ್ಲಾಕ್ ಇಟ್ಟಿದ್ದಾರೆ. ಈ ಕ್ಲಾಕಲ್ಲಿ ಅದು ಹೇಗೆ ಟೈಮ್ ತಿಳ್ಕೊತಿದ್ರೋ ನನಗಂತೂ ಅರ್ಥ ಆಗಲಿಲ್ಲ. ಈ ಮ್ಯೂಸಿಯಮಲ್ಲಿ ಎಷ್ಟು ಡೀಟೇಲಿಂಗ್ ಆಗಿ ತಿಳ್ಕೊಳಕ್ಕಿದೆ ಅಂದರೆ, ಇಲ್ಲಿ ನೋಡಿ ಚಿಕ್ಕ ಬೆಲ್ಟಿಂದ ಹಿಡಿದು ಸೈಕಲ್ ಚೈನ್ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಒಂದು ವೆಯ್ಟನ್ನು ನಾವು ಯಾವ ರೀತಿ ಎತ್ತಿದ್ರೆ ನಮ್ಗೆ ಎಷ್ಟು ವೆಯ್ಟ್ ಬೀಳುತ್ತೆ, ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಬೋದು ಇಲ್ಲಿ. ಇದನ್ನೆಲ್ಲ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮುಂದೆ ಬಂದರೆ ಇಲ್ಲೊಂದು ಲಾರಿ ಇತ್ತು. ಇದನ್ನು ನೋಡಿದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಪುಷ್ಪ ಮೂವಿ ಲಾರಿ ಅಂತ. ಆದರೆ ಇದು ಅದಲ್ಲ, ಇದು ಸೆಂಥಲ್ 1916 ವ್ಯಾಗನ್. ಈ ಲಾರಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ಯಾವುದೇ ರೀತಿ ಡೀಸೆಲ್ ಮತ್ತು ಪೆಟ್ರೋಲಿಂದ ಓಡೋದಲ್ಲ. ಇದು ಸ್ಟೀಮ್ ಬೇಸ್ಡ್, ಸ್ಟೀಮ್ ಪವರಿಂದ ಲಾರಿನ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪರಿಸ್ಥಿತಿ ನಮಗೆ ಬರ್ಬೋದು ಅಂದ್ಕೊಂಡು ಮುಂದೆ ಬಂದೆ. ಇಲ್ಲಿ ನೋಡಿದರೆ ಸ್ಟೇರಿಂಗ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರಪ್ಪ ಅಂತ ನೋಡಿದರೆ, ಸ್ಟೇರಿಂಗ್ ಯಾವ ಕಡೆ ತಿರುಗಿಸಿದಾಗ ಯಾವ ಕಡೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು ನಾವು. ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ವೀಲ್ಗಳು ಹೇಗೆ ರನ್ ಆಗುತ್ತೆ, ಅದಕ್ಕೆ ಇಂಜಿನಿಂದ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು. ಹಾಗೆ ಇದನ್ನು ನೋಡಿಕೊಂಡು ಮುಂದೆ ಬಂದರೆ ಹಾಟ್ ಏರ್ ಎಂಜಿನ್ ಕೂಡ ಇಟ್ಟಿದ್ದಾರೆ. ಮುಂದೆ ಹಿಂದಿನ ಕಾಲದಲ್ಲಿ ಉಷ್ಣ ಶಕ್ತಿಯಿಂದ ಏನೆಲ್ಲ ಮಾಡ್ತಿದ್ರು, ಅದನ್ನು ಹೇಗೆಲ್ಲ ಯೂಸ್ ಮಾಡ್ಕೋತಿದ್ರು, ನಾವು ಅದನ್ನು ಇವಾಗ ಯಾಕೆ ಅಷ್ಟಾಗಿ ಯೂಸ್ ಮಾಡ್ಕೋತಿಲ್ಲ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ನೋಡೋಕೆ ಸಿಗೋದೆ ವಿಕ್ರಮ್ ಲ್ಯಾಂಡರ್. ಇದು ಇಸ್ರೋ ಅವ್ರು ಲಾಂಚ್ ಮಾಡಿರೋ ಚಂದ್ರಯಾನ 3. ಚಂದ್ರಯಾನ 2 ಲ್ಯಾಂಡಿಂಗ್ ಟೈಮಲ್ಲಿ ಕ್ರಾಶ್ ಆಗಿತ್ತು. ಆದರೆ ಚಂದ್ರಯಾನ 3 ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಅದು ಆಗಸ್ಟ್ 23, 2023ಯಲ್ಲಿ. ಈ ವಿಕ್ರಮ್ ಲ್ಯಾಂಡರು ಚಂದ್ರನ ಮೇಲೆ ಯಾವ ಸೈಟಲ್ಲಿ ಲ್ಯಾಂಡ್ ಆಯಿತು, ಯಾವ ಲೊಕೇಶನ್ನಲ್ಲಿ ಲ್ಯಾಂಡ್ ಆಯಿತು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಹಾಗೆ ಮೇಲೆ ಬಂದು ಈ ವಿಕ್ರಮ್ ಲ್ಯಾಂಡರ್ದು ಟಾಪ್ ವ್ಯೂ ನೋಡಿಕೊಂಡು ಹಾಗೆ ಮುಂದೆ ಬಂದೆ. ಅಲ್ಲಿ ಬಂದು ನೋಡಿದರೆ ನಾವು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿರೋ ಟಿಕ್ಟಾಕ್ ಪೆನ್ ಇಟ್ಟಿದ್ರು. ಈ ಪೆನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರಲ್ಲಪ್ಪ ಅಂದ್ಕೊಂಡು ಮುಂದೆ ಹೋದರೆ ಅಲ್ಲಿ ಅದಕ್ಕಿಂತ ಹಿಂದೆ ಹೋಗಿಬಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿರೋ ಪ್ರಿಂಟರ್ ಅಂತೆ ನೋಡಿ ಇದು.
ಇದರಲ್ಲಿ ಅದೇಂಗೆ ಪ್ರಿಂಟ್ ಮಾಡ್ತಿದ್ರು ಒಂದು ಗೊತ್ತಾಗ್ಲಿಲ್ಲ ನನಗೆ. ಜನ್ಮಕ್ಕೆ ಹೋಗೋ. ಈ ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ಒಂದು ಚೇರ್ ಮಾಡಿದ್ದಾರೆ. ಈ ಚೇರು ಯಾವ ಕಬ್ಬಿಣದ ಚೇರ್ಗಿಂತ ಏನು ಕಡಿಮೆ ಇದೆ ಅಂತ ನನಗೇನೋ ಅನ್ನಿಸ್ಲಿಲ್ಲಪ್ಪ. ಮತ್ತು ಇಲ್ಲಿ ನೋಡಿ, ನಾವು ಏರ್ ಪವರ್ನ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದು. ಇದು ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದರಿಂದ ಎಲೆಕ್ಟ್ರಿಕ್ ಪವರ್ ಕೂಡ ಜನರೇಟ್ ಮಾಡ್ಕೋಬಹುದು. ಡ್ಯಾಮ್ಗಳನ್ನು ಕಟ್ಟಿ ಅದರಿಂದ ಹೇಗೆ ಜಲವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನು ಡಿಟೇಲ್ ಆಗಿ ಮಾಡೆಲ್ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ. ಅಲ್ಲಿ ಏನು ಲೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೇನೇ ಪವರ್ ಹೌಸ್. ಅಲ್ಲಿಂದಾನೇ ನಮಗೆ ಎಲೆಕ್ಟ್ರಿಕ್ ಸಪ್ಲೈ ಆಗೋದು. ಇಲ್ಲಿ ನೋಡಿ, ನಿಮಗೆ ಡೀಟೇಲ್ ಆಗಿ ಕಾಣಿಸುತ್ತೆ ಮೇಲಿಂದ ಯಾವ ರೀತಿ ನೀರು ಬರುತ್ತೆ ಅಂತ. ಅಲ್ಲಿ ಏನು ಪೈಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಕರೆಕ್ಟಾಗಿ ಕೆಳಗಡೆಗೆ ನೀರು ಬರುತ್ತೆ. ಅಲ್ಲಿ ಕೆಳಗಡೆ ಫ್ಯಾನ್ ಇಟ್ಟಿರ್ತಾರೆ. ಆ ಫ್ಯಾನು ರನ್ ಆದಾಗ ಆ ಫ್ಯಾನಿಂದ ಮೋಟ್ರ್ ರನ್ ಆಗಿ ಅಲ್ಲಿಂದ ಎಲೆಕ್ಟ್ರಿಕ್ ಪ್ರೊಡ್ಯೂಸ್ ಆಗುತ್ತೆ ನಮಗೆ. ಇದು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿಂದ ಮೇಲ್ಗಡೆಯಿಂದ ನೀರು ಬಂದು ಬೀಳುತ್ತೆ. ನೀರು ಬಂದು ಬೀಳೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಆ ಫ್ಯಾನ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫ್ಯಾನ್ ರನ್ ಆದ ತಕ್ಷಣ ಮೋಟರ್ ತಿರುಗಿ ಅಲ್ಲಿಂದ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗುತ್ತೆ. ಇದು ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರೋ ಶಿವನ ಸಮುದ್ರ ಡ್ಯಾಮ್. ಇದು ನೋಡಿ, ಇಲ್ಲಿ ಹಿಂದಿನ ಕಾಲದಲ್ಲಿ ಒಬ್ಬ ಬಡಗಿ ವಾಟರ್ ಪವರ್ನ ಯೂಸ್ ಮಾಡಿಕೊಂಡು ಹೇಗೆ ತನ್ನ ಕೆಲಸ ಮಾಡ್ಕೋತಿದ್ದ ಅಂತ. ಇಲ್ಲಿ ನೀರು ಬಂದ ತಕ್ಷಣ ಈ ವೀಲ್ ಟರ್ನ್ ಆಗುತ್ತೆ. ಈ ವೀಲ್ ಟರ್ನ್ ಆಗೋದ್ರಿಂದ ಇಲ್ಲಿ ಅವ್ನು ಕಬ್ಬಣ ಬಡಿತಾ ಇದೆ, ಈ ಕಡೆ ಒಲೆ ಉರಿತಾ ಇದೆ, ಆ ಕಡೆಯಿಂದ ಗಾಳಿ ಆಗ್ತಾ ಇದೆ. ಅವನ ಎಲ್ಲ ಕೆಲಸಗಳು ಈಸಿ ಆಗುತ್ತೆ. ಇದನ್ನೆಲ್ಲ ನೋಡಿದರೆ ನಮ್ಮ ಪೂರ್ವಜರು ಈಗಿನ ಯಾವ ಇಂಜಿನಿಯರ್ಗೂ ಏನು ಕಡಿಮೆ ಇಲ್ಲ ಅಂತ ಅನ್ಸೋದಂತೂ ಗ್ಯಾರಂಟಿ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇದು ಸೈನ್ಸ್ನ ಇನ್ನೊಂದು ಲೋಕ. ಇಲ್ಲಿ ನೀವು ಇಷ್ಟೊತ್ತೇನು ನೋಡಿದ್ರು ಅದಕ್ಕೆ ಟೋಟಲಿ ಡಿಫ್ರೆಂಟ್. ಇದು ನೋಡಿ, ಕಲರ್ ಲೈಟ್ ಶ್ಯಾಡೋ. ಇಲ್ಲಿ ನಾನು ಒಂದು ಕೈನ 3 ಕೈ ಮಾಡಿಬಿಟ್ಟೆ. 3 ಕೈ ಮಾಡಿದ್ದು ನೋಡಿಬಿಟ್ಟು ಈ ಸೈನ್ಸ್ ಮ್ಯೂಸಿಯಂ ಅವರು ನಿಮ್ಮ ತಲೆನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ತಲೆ ತಗೊಂಡೋಗಿ ಇಟ್ಕೊಂಡ್ಬಿಡ್ಬೇಕಾ? ನಾನು ಆಮೇಲೆ ಬೇಡ ನನ್ನ ತಲೆ ನಿಮ್ಮ ಮ್ಯೂಸಿಯಮಿಗೆ ಕೊಟ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡುತ್ತಾ ಆಮೇಲೆ ಅಂತ ಹೇಳ್ಬಿಟ್ಟು ತಗೊಂಬಂದ್ಬಿಟ್ಟೆ. ಹಾಗೆ ಇಲ್ಲಿ ಸೈನ್ಸ್ಗೆ ರಿಲೇಟೆಡ್ ಆಗಿರೋ ತುಂಬ ಗೇಮ್ಸ್ಗಳಿವೆ. ಇದನ್ನು ಯಾರು ಬೇಕಾದರೂ ಸಾಲ್ವ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ಆದರೆ ಇಲ್ಲಿ ಎಲ್ಲದನ್ನು ನೋಡ್ತೀನಿ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಡೇ ಫುಲ್ ಬೇಕಾಗುತ್ತೆ. ದಿನಪೂರ್ತಿ ನೋಡಿದರೂ ಅಷ್ಟು ತಿಳ್ಕೊಳ್ಳೋಕ್ಕೆ ಆಗಲ್ವೇನೋ, ಅಷ್ಟೊಂದಿದೆ ಇಲ್ಲಿ. ಇದು ನೋಡಿ, ಮ್ಯಾಜಿಕ್ ಬಾವಿ. ಇದನ್ನು ನೋಡ್ತಾ ಇದ್ದರೆ ಇದಕ್ಕೆ ಕೊನೆನೇ ಇಲ್ವೇನೋ ಅನ್ನೋ ಹಾಗೆ ಕಾಣಿಸುತ್ತೆ. ಆದರೆ ಇದು ಬಾವಿ ಅಲ್ಲ, ಬಾವಿ ಥರ ಮಾಡಿಬಿಟ್ಟು ಅದಕ್ಕೆ ಗ್ಲಾಸ್ ಹಾಕಿದ್ದಾರೆ ಅಷ್ಟೇ. ಇದು ನೋಡಿ, ಲಿಕ್ವಿಡ್ ಡ್ರಾಯಿಂಗ್. ಇದರಲ್ಲಿ ಎಷ್ಟೋ ಕಲರ್ಸ್ ಆಫ್ ಲಿಕ್ವಿಡ್ಗಳನ್ನು ಹಾಕಿದ್ದಾರೆ. ಆದರೆ ಇದು ಒಂದಕ್ಕೊಂದು ಮಿಕ್ಸೇ ಆಗೋದಿಲ್ಲ. ಅದು ನಮಗೆ ಡ್ರಾಯಿಂಗ್ ಥರ ಕಾಣಿಸುತ್ತೆ. ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲೊಂದೆರಡು ಜನ ಮಹಾನ್ ಭಾವರು ಸಿಕ್ಕಿದ್ರು. ಇವ್ರೇನು ಮಾಡ್ತಿದ್ದಾರೆ ನೋಡಿ ಇಲ್ಲಿ. ನಮ್ಮ ಸೈಂಟಿಸ್ಟ್ಗಳಿಗೆ ಯೋಚನೆ ಮಾಡಿ ಹೇರ್ ಫಾಲ್ ಆಗಿಬಿಟ್ಟಿದೆ ಅಂತೇಳಿ ಇವರು ಹೇರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಇದು ನೋಡಿ, ಇದು ಮ್ಯಾಜಿಕ್ನಲ್ಲಿ ಪೈಪ್ ಕನೆಕ್ಷನ್ ಇಲ್ಲದೆ ನೀರು ಬರ್ತಿರೋ ಹಾಗಿದೆ. ಆದರೆ ಇದು ನೀರು ಮೇಲಿಂದ ಕೆಳಗಡೆ ಬರ್ತಾ ಇಲ್ಲ, ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದೆ. ಹೇಗಂದರೆ ಅಲ್ಲಿ ಗ್ಲಾಸ್ ಪೈಪನ್ನು ಯೂಸ್ ಮಾಡಿದ್ದಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದರೆ ಇಲ್ಲಿ ಸೈಂಟಿಸ್ಟ್ಗಳದ್ದೇ ಇನ್ನೊಂದು ಲೋಕ. ಇಲ್ಲಿ ನೋಡಿ, ಇದು ಫಸ್ಟ್ ಜನ್ರೇಷನ್ನ ಟೆಲಿಫೋನ್ ಎಕ್ಸ್ಚೇಂಜ್. ಇದನ್ನು ನೋಡಿಕೊಂಡು ಮುಂದೆ ಹೋದರೆ ನಮಗೆ ಸಿಗೋದು ಇಡೀ ರೂಮ್ಗೆ ಇರೋ ಒಂದೇ ಕಂಪ್ಯೂಟರ್. ಇದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. ಇದನ್ನು ನೋಡಿಕೊಂಡು ಮುಂದೆ ಬಂದರೆ ಇದು ಥರ್ಮಲ್ ಪವರ್ ಪ್ಲ್ಯಾಂಟ್. ಅಂದರೆ ಇದರಿಂದ ನಾವು ಎಲೆಕ್ಟ್ರಿಕ್ ಪವರ್ನ ಹೇಗೆ ಜನ್ರೇಟ್ ಮಾಡಬಹುದು ಅಂತ. ಕಲ್ಲಿದ್ದಲು, ಗ್ಯಾಸು, ಕೂಲು, ಬಯೋಮಾಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಅದರಿಂದ ಸ್ಟೀಮ್ ಪ್ರೊಡಕ್ಷನ್ ಆಗುತ್ತೆ. ಸ್ಟೀಮ್ ಪ್ರೊಡಕ್ಷನ್ನಿಂದ ಟರ್ಬೈನ್ಗಳು ರೊಟೇಟ್ ಆಗ್ತವೆ. ಟರ್ಬೈನ್ ರೊಟೇಟ್ ಆದಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಇದನ್ನೇ ನಾವು ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತೀವಿ. ಇದು ನೋಡಿ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇದು ಕೂಡ ಸೇಮ್, ಅದರಾಗೆ ಸೇಮ್ ಪ್ರೋಸೆಸ್ಸಿಂದ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಆಗುತ್ತೆ. ನಮ್ಮ ಉತ್ತರ ಕನ್ನಡದ ಕೈಗಾದಲ್ಲಿ ಕೂಡ ಇದೇ ರೀತಿಯಾದ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ನಮ್ಮ ಕರ್ನಾಟಕದಲ್ಲಿರುವ ಒಂದೇ ಒಂದು ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಅಂದರೆ ಅದು ನಮ್ಮ ಕೈಗಾ ನ್ಯೂಕ್ಲಿಯರ್ ಪವರ್ ಪಾಯಿಂಟ್. ಹಾಗೆ ಇದು ಬಯೋಮಾಸ್ ಪವರ್ ಪ್ಲ್ಯಾಂಟ್. ಅಂದರೆ ಇದು ಅಗ್ರಿಕಲ್ಚರಲ್ ವೇಸ್ಟು, ಮರದ ಹೊಟ್ಟು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇದರಿಂದ ಬರೋ ಸ್ಟೀಮಿಂದ ಪವರ್ ಜನ್ರೇಟ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಇದು ಸೋಲಾರ್ ಕಾರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟು ಬಿಸಿಲು
ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದು ಅಲ್ಲಿ ಪವರ್ ಜನರೇಟ್ ಹಾಕಿ ಅಲ್ಲಿಂದ ಬ್ಯಾಟ್ರಿಗೆ ಬಂದು ಬ್ಯಾಟ್ರಿಯಿಂದ ಮೋಟ್ರಿಗೆ ಬಂದು ಮೋಟ್ರ್ ರನ್ ಆಗಿ ಅಲ್ಲಿಂದ ಕಾರ್ ರನ್ ಆಗುತ್ತೆ. ಇದು ನೋಡಿ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್. ಇದರಿಂದ ಹೇಗೆ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡ್ತಾರೆ ಅಂದರೆ, ಭೂಮಿಯ ಅಂತರಾಳದಲ್ಲಿರುವ ಏನು ಶಾಖ ಅಥವಾ ಹಬೆ ಇರುತ್ತಲ್ಲೋ ಅದನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡ್ತಿದ್ರು. ಆದರೆ ಕರೆಂಟ್ಲಿ ಈಗ ಇಂಡಿಯಾದಲ್ಲಿ ಪ್ರೆಸೆಂಟಾಗಿ ಯಾವುದೇ ರೀತಿ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ ಇಲ್ಲ. ಮೊದಲಿತ್ತು, ಇವಾಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆದ ತಕ್ಷಣ ಕಾರ್ ಮೂವ್ ಆಗೋ ಹಾಗೆ ಮಾಡಿದ್ದಾರೆ. ಬಟ್ ಈ ಕಾರು ಮೂವ್ ಆಗ್ತಾ ಇಲ್ಲ, ಮೋಸ್ಟ್ಲಿ ಕೆಟ್ಟೋಗಿದೆ ಅನಿಸುತ್ತೆ. ಹಾಗೆ ಇಲ್ಲಿ ನಾವು ಸೋಲಾರ್ ಪವರ್ನ ಎಲ್ಲೆಲ್ಲ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ನಾವು ಕ್ಯಾಲ್ಕುಲೇಟರ್, ಮೊಬೈಲ್ ಚಾರ್ಜರ್ ಆಗಿ ಯೂಸ್ ಮಾಡ್ಬೋದು, ಟಾರ್ಚ್ಗಾಗಿ ಯೂಸ್ ಮಾಡ್ಬೋದು, ಹಾಗೆ ಇಲ್ಲಿ ಸ್ಟೋರ್ ಮಾಡ್ಬೋದು. ಮತ್ತು ಈ ಕಡೆ ಬಂದರೆ ನೋಡಿ, ಇಲ್ಲಿ ಒಂದು ಫುಲ್ ಹಳ್ಳಿ ಸೆಟಪ್ ಮಾಡಿ ಅದರಲ್ಲಿ ಆ ಹಳ್ಳಿಯವರು ಸೋಲಾರ್ ಪವರ್ನ ಹೇಗೆ ಯುಟಿಲೈಸ್ ಮಾಡ್ಕೋತಾರೆ ಅನ್ನೋದನ್ನು ಒಂದು ಸೆಟಪ್ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ನೀವು ನಿಮ್ಮ ಮನೆಯಲ್ಲಿರೋ ಗ್ರೈಂಡರ್ ಮಿಕ್ಸಿ ಹೇಗೆ ವರ್ಕ್ ಆಗುತ್ತೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಇಲ್ಲ ಅಲ್ವಾ? ನೋಡಿ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. ಲೋಡ್ ಹೇಗೆ ತಗೊಳುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಸಾಕೆಟ್ಗಳು, ಫೀಸ್ಗಳು, ಸ್ವಿಚ್ಗಳು ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಓವನ್ ಇದೆ, ಫ್ಯಾನ್ ಇದೆ. ಈ ಆಂಟಿ ನೋಡಿ ಹೇರ್ ಡ್ರೈ ಮಾಡ್ಕೋತಿದ್ದಾರೆ. ಇದು ನೋಡಿ ಫೋನ್ಗಳು ಎಲ್ಲ ಆ್ಯಂಟಿಕ್ ಪೀಸ್ಗಳೇ ಇದ್ದಾವೆ. ಇದು ನೋಡಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಿ ಇಲ್ಲಿ ವೆಯ್ಟ್ ಲಿಫ್ಟಿಂಗು ಹೇಗೆ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ನೋಡಿ ಎಲ್ಲಿ ಯಾವ ಕಂಟ್ರಿಯಲ್ಲಿ ವೆದರ್ ಯಾವ ರೀತಿ ಇದೆ ಅಂತ ಈ ಮ್ಯಾಪಲ್ಲಿ ನೋಡ್ಬೋದು ನಾವು. ಇದು ಜನ್ರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ನೋಡಿ ಇಲ್ಲಿ ಯಾವ್ಯಾವ ಇಯರಲ್ಲಿ ಏನೇನು ಆವಿಷ್ಕಾರ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಯಾವ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತೀವೋ ಅದ್ರ ಬಗ್ಗೆ ಈ ಕಡೆ ಇಲ್ಲಿ ಈ ಸ್ಕ್ರೀನಲ್ಲಿ ಬರುತ್ತೆ. ಈ ಸ್ಕ್ರೀನಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬರ್ತಾ ಇದೆ. ಇಲ್ಲಿ ನೋಡಿ ಫ್ಯೂಯಲ್ ಸೆಲ್ ವೆಹಿಕಲ್ಲು. ಇಲ್ಲಿ ನೋಡಿ ಇಲ್ಲಿ ತುಂಬ ಮಷಿನ್ಗಳನ್ನು ಏನೇನೋ ಎಲ್ಲ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಇದು ಸ್ಪಾರ್ಕ್ ಥಿಯೇಟರ್. ಇಲ್ಲಿ ಎಲೆಕ್ಟ್ರಿಕ್ ವೋಲ್ಟೇಜು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬಹುದು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್. ಇಲ್ಲೊಂದು ಹೆಲಿಕಾಪ್ಟರ್ ಇದೆ. ಇದರದ್ದು 4 ಸಲ ಬಟನ್ ಪ್ರೆಸ್ ಮಾಡಿ ಈ ಹೆಲಿಕಾಪ್ಟರ್ನ ಹೇಗೆ ಫ್ಲೈ ಮಾಡಬೇಕು ಅಂತ ನಾನು ಕಲ್ತ್ಕೊಂಡ್ಬಿಟ್ಟೆ. ಟ್ರಯಲ್ ನೋಡೋಕೆ ಹೋಗೋಣ ಅಂತ ಇದ್ದೆ, ಯಾರೂ ಕೊಡಲ್ಲ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ವೆಯ್ಟ್ ಬ್ಯಾಲೆನ್ಸಿಂಗ್ ಇದೆ ನೋಡಿ. ವೆಯ್ಟ್ ಬ್ಯಾಲೆನ್ಸು ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಗುತ್ತೆ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಸ್ಟೀಮ್ ಲೈನ್ಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಸ್ಟೀಮ್ ಲೈನ್ಸ್ಗಳು ಅಂದರೆ ದಾರ ರೇಖೆಗಳು ಯಾವ ರೀತಿ ಹೋಗುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಹಾಗೆ ಇದು ಏರ್ ಪ್ರೆಷರ್. ನಾವು ಏರ್ ಪ್ರೆಷರ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ರಾಕೆಟ್ ಲಾಂಚಿಂಗು ಮತ್ತು ಸ್ಯಾಟಲೈಟ್ ಲಾಂಚಿಂಗು ಇವುಗಳನ್ನೆಲ್ಲ ಹೇಗೆ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾದ ವಾತಾವರಣ ಇರಬೇಕು ಅನ್ನೋದನ್ನು ಇಲ್ಲಿ ಮಾಡಿದ್ದಾರೆ ನೋಡಿ. ರಾಕೆಟ್ನ ಸ್ಪೇರ್ಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ನೋಡಿ, ಇದನ್ನು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಅಂತಾರೆ. ಅಂದರೆ ಸ್ಯಾಟಲೈಟ್ನ ಲಾಂಚ್ ಮಾಡಿದಾಗ ಅದು ಸ್ಪೇಸ್ಗೆ ಯಾವ ರೀತಿ ತಗೊಂಡೋಗುತ್ತೆ ಅಂತ. ಇಲ್ಲಿ ನೋಡಿ, ಇದು ಎಷ್ಟು ಹೈಟ್ಗೆ ಹೋದಾಗ ಅದು ಯಾವ ಪಾರ್ಟ್ ಎಲ್ಲಿಗೆ ಕಟ್ಟಾಗಿ ಬೀಳುತ್ತೆ ಅಂತ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಹಾಗೆ ಇದು ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣೆ ಟ್ರಿಬ್ಯೂಟ್ ಟು ಅಬ್ದುಲ್ ಕಲಾಂ ಅವರಿಗೆ ಸೇರುತ್ತೆ. ಯಾಕೆ ಅಂದರೆ ಅವರು ವಿನ್ಯಾಸಗೊಳಿಸಿರುವ SLV-3ನೇ ಇದಕ್ಕೆ ಬುನಾದಿಯಾಗಿತ್ತು. ಇಲ್ಲೊಂದು ವೇಯಿಂಗ್ ಮಷಿನ್ ಇದೆ ನೋಡಿ. ಇದು ನೀವು ಯಾವ ಗ್ರಹಕ್ಕೆ ಹೋದರೆ ಅಲ್ಲಿ ನೀವು ಎಷ್ಟು kg ತೂಗ್ತೀರಾ ಅಂತ ತೋರಿಸುತ್ತೆ ನೋಡಿ. ಇದು ಇಲ್ಲಿ ನಾನು ಅರ್ಥಲ್ಲಿ 47.9 ತೋರಿಸ್ತಾ ಇದೆ, ವೆನ್ಯೂ 43.5, ಮರ್ಕ್ಯೂರಿ 18.5, ಹಾಗೆ ಇಲ್ಲಿ ಕೆಳಗಡೆ ಮೂನ್ 8.1 kg ಅಷ್ಟೇ ನೋಡಿ. ಅಂದರೆ ಅರ್ಥಲ್ಲಿ 47.9, ಮೂನಲ್ಲಿ 8.1 ಅಷ್ಟೇ. ಅಂದರೆ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು ಎಷ್ಟು ತೂಕ ತೂಗ್ತೀರಾ ಅಂತ. ಇದರಿಂದ ನಾವು ಯಾವ ಗ್ರಹದಲ್ಲಿ ಹೆಚ್ಚು ಗ್ರಾವಿಟಿ ಪವರ್ ಇದೆ ಅನ್ನೋದನ್ನು ಕೂಡ ತಿಳ್ಕೊಬಹುದು. ಹಾಗೆ ಇದನ್ನು ನೋಡಿಕೊಂಡು ಮುಂದೆ ಬಂದರೆ ಏನು ಉಪಗ್ರಹಗಳ ಉಡಾವಣೆ ಮಾಡ್ತಾರಲ್ಲ ಅದರದ್ದು ಮಾಡೆಲ್ಗಳು ನೋಡಿ. ಇವು
ಇದು ಇಂಡಿಯಾಸ್ ಫಸ್ಟ್ ಮಿಷನ್ ಟು ಮೂನ್ ಅಂದರೆ ಚಂದ್ರಯಾನ 1. ಇದು ಒಂದು ಸ್ಯಾಟಲೈಟ್ನ ಮಾಡೆಲ್ ಇಟ್ಟಿದ್ದಾರೆ ನೋಡಿ. ಹಾಗೆ ಇದು ರೇಡಿಯೋ ಟೆಲಿಸ್ಕೋಪ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ. ಇದೇ ಥರ ಸೇಮ್ ಆಗಿ ಊಟಿಯಲ್ಲಿ ಕೂಡ ಒಂದು ಪ್ರಾಜೆಕ್ಟ್ ಇದೆ ರೇಡಿಯೋ ಟೆಲಿಸ್ಕೋಪ್. ಹಾಗೆ ಇದು ನೋಡಿ ಸ್ಪೇಸ್ಗೆ ಯೂಸ್ ಮಾಡಿರೋ ಶೂಸ್ ಅಂತ ಇಟ್ಟಿದ್ದಾರೆ. ಇದು ಥರ್ಮಲ್ ಇಮ್ಯಾಜಿಂಗ್ ಇಂಡಿಕೇಟರ್ಸ್. ಹಾಗೆ ಇದು ನೋಡಿ ಯುದ್ಧದ ಸಮಯದಲ್ಲಿ ರಾಕೆಟ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಮಾಡೆಲ್ ಮಾಡಿಟ್ಟಿದ್ದಾರೆ. ಇಲ್ಲಿ ಅದು ಎದುರಾಳಿಯಿಂದ ಆ ಕಡೆಯಿಂದ ಹಾರಿಸ್ತಾ ಇರೋ ಥರ ಇದೆ. ಇಲ್ಲಿ ಈ ಕಡೆಯಿಂದ ನಾವು ಹಾರಿಸಿದ್ರೆ ಯಾವ ರೀತಿ ಅದು ಕ್ಲಾಶ್ ಆಗುತ್ತೆ ಅಂತ ಗಾಡಿಯಿಂದ ತಗೊಂಡೋಗಿ ಅಲ್ಲಿ ಕರೆಕ್ಟ್ ಮಾರ್ಕಲ್ಲಿಟ್ಟು ಹಾರಿಸ್ತಾರೆ. ಹಾರಿಸಿದಾಗ ಇದು ಆ ಕಡೆ ಹೋಗಿ ಅದಕ್ಕೆ ಕ್ಲಾಶ್ ಆಗಿ ಅಲ್ಲಿ ಹೊಡೆದಾಕುತ್ತೆ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಗಡೆ ಬಂದ ತಕ್ಷಣ ಇದರ ಆಪೋಸಿಟ್ ಆಗಿ ಕಾಣುತ್ತೆ ನೋಡಿ ನಮ್ಮ ಡ್ರೀಮ್ ಹೌಸ್ ಕಿಂಗ್ ಫಿಶರ್ ಟವರ್. ಇದರ ಓನರ್ ಯಾರು ಅಂತ ಗೊತ್ತಲ್ವಾ? ಹಾಗೆ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.